ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಶರೀರ ಶಿಕ್ಷಣದ ಪರೀಕ್ಷೆಗಳು ಮತ್ತು ಮಾಪನಗಳು ಈ ಒಂದು ಅಧ್ಯಾಯದಲ್ಲಿ ನಾನು ಚಲನಾ ಸಾಮರ್ಥ್ಯದ ಪರೀಕ್ಷೆಗಳು ಅಧ್ಯಾಯ 1 ಮುಗಿಸಿದ್ದೀನಿ. ಇದು ಹೋದ ತರಗತಿಯಲ್ಲಿ. ಇವತ್ತಿನ ತರಗತಿಯಲ್ಲಿ ಏನು ಮಾಡೋಣ ಅಂದರೆ ಅಧ್ಯಾಯ 2 ದೈಹಿಕ ಅರ್ಹತೆಯ ಪರೀಕ್ಷೆಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಇದರಲ್ಲಿ ಮುಖ್ಯವಾಗಿ ದೈಹಿಕ ಅರ್ಹತೆಯ ಪರೀಕ್ಷೆಗಳಲ್ಲಿ ಕ್ರಾಸ್ ವೇಬರ್ ಪರೀಕ್ಷೆ ಅಂತೇಳಿ ಬರ್ತೈತೆ. ಕ್ರಾಸ್ ವೇಬರ್ ಪರೀಕ್ಷೆ ಇದು ಸ್ನಾಯುವಿನ ಸಾಮರ್ಥ್ಯವನ್ನು ಅಳೆಯಲಿಕ್ಕೆ ಏನು ಮಾಡ್ತೀವಿ ನಾವು ಕ್ರಾಸ್ ವೇಬರ್ ಪರೀಕ್ಷೆಯನ್ನು ಮಾಡ್ತೀವಿ. ಈ ಪರೀಕ್ಷೆಯನ್ನು ಕ್ರಾಸ್ ವೇಬರ್ ಮತ್ತು ಇನ್ನಿತರರು ಏನು ಮಾಡ್ತಾರೆ ಕಂಡುಹಿಡಿತಾರೆ. ಅವರ ಹೆಸರಿನ ಮೇಲೆ ಏನಿದೆ ಪರೀಕ್ಷೆ ಇದೆ. ಈ ಪರೀಕ್ಷೆ 6 ಚಟುವಟಿಕೆಯನ್ನು ಹೊಂದಿರ್ತದೆ. ಎಷ್ಟು ಚಟುವಟಿಕೆ ಇರ್ತದೆ? ಅದರಲ್ಲಿ 6 ಚಟುವಟಿಕೆ ಹೊಂದಿರ್ತದೆ. ಇವು ವ್ಯಕ್ತಿಯಲ್ಲಿನ ಸ್ನಾಯುಗಳ ಮತ್ತು ಸ್ನಾಯುಗಳ ಗುಂಪಿನ ಕನಿಷ್ಠ ಶಕ್ತಿ, ಸ್ನಾಯುಗಳ ಮತ್ತು ಸ್ನಾಯುಗಳ ಗುಂಪಿನ ಕನಿಷ್ಠ ಶಕ್ತಿ ಮತ್ತು ಮೈಮಣೆತವನ್ನು ಏನು ಮಾಡ್ತದೆ ಇದು ಅಳೆಯಲು ರೂಪಿಸಲಾಗಿದೆ. ಸ್ನಾಯುಗಳ ಮತ್ತು ಸ್ನಾಯುಗಳ ಗುಂಪಿನ ಕನಿಷ್ಠ ಶಕ್ತಿ ಮೈಮಣೆತವನ್ನು ಅಳೆಯುವಂಥ ಪರೀಕ್ಷೆ ಈ ಕ್ರಾಸ್ ವೇಬರ್ ಪರೀಕ್ಷೆ ಆಗಿರ್ತದೆ. ಈ ಪರೀಕ್ಷೆಯನ್ನು ಪಾಸ್ ಅಥವಾ ಫೇಲ್ ಪದ್ಧತಿಯಂತೆ ರೂಪಿಸಿದರು. 0 ರಿಂದ 10ರವರೆಗೆ ಏನು ಮಾಡ್ತಾರೆ ಎಣಿಕೆಗಳನ್ನು ಕೊಟ್ಟಿರ್ತಾರೆ. ಇದರಲ್ಲಿ ಮಾಡುವ ಪರೀಕ್ಷೆಗಳು ಎಷ್ಟಂದರೆ 6 ಪರೀಕ್ಷೆಗಳು ಬರ್ತವೆ. ಇದರಲ್ಲಿ 6 ಪರೀಕ್ಷೆಗಳನ್ನು ಹೊಂದಿರ್ತದೆ. ಅದು ಮೊದಲನೇ ಪರೀಕ್ಷೆ ಯಾವುದು ಅಂತಂದರೆ ಟೆಸ್ಟ್ 1 ಯಾವುದಂದರೆ ಅಬ್ಡೋಮಿನಲ್ ಪ್ಲಸ್ ಈ ಒಂದು ಪರೀಕ್ಷೆ ಮಾಡ್ತಾರೆ. ಇದರಲ್ಲಿ ಈ ಒಂದು ಪರೀಕ್ಷೆ ಏನು ಮಹತ್ವ ಪಡ್ಕೊಂಡಿದೆ ಅಂದರೆ ಇದು ಹೊಟ್ಟೆಯ ಸ್ನಾಯು ಮತ್ತು ಶ್ವಾಸ ಸ್ನಾಯುಗಳ ಶಕ್ತಿಯನ್ನು ಕಂಡುಕೊಳ್ಳುವುದು. ಇಲ್ಲಿ ಏನು ಚಟುವಟಿಕೆ ಮಾಡ್ತಾರೆ? ಸಿಟಪ್ ಮಾಡಿಸ್ತಾರೆ. ದಂಡ ಬೇಟೆ ಕೊಡಿಸ್ತೀವಲ್ಲ ಅದಕ್ಕೆ ಅಂತೀವಿ ಸಿಟಪ್ಸ್ ಅಂತೀವಿ. ಆ ಒಂದು ಪರೀಕ್ಷೆಯನ್ನು ಇಲ್ಲಿ ಮಾಡ್ತಾರೆ. ಟೆಸ್ಟ್ 2ನೇದು ಏನು ಕೊಟ್ಟಿರ್ತಾರೆ ಅಂದರೆ ಅಬ್ಡೋಮಿನಲ್ ಮೈನಸ್, ಅಲ್ಲಿ ಪ್ಲಸ್ ಕೊಟ್ಟಿದ್ರೆ ಇಲ್ಲಿ ಮೈನಸ್ ಕೊಟ್ಟಿರ್ತಾರೆ. ಇಲ್ಲಿ ಶ್ವಾಸ ಸ್ನಾಯುವನ್ನು ಹೊಟ್ಟೆಯ ಸ್ನಾಯುವಿನ ಸಾಮರ್ಥ್ಯವನ್ನು ಕಂಡುಕೊಳ್ಳುವುದು. ಇದೇನು ಮಾಡ್ತದೆ? ಹೊಟ್ಟೆಯ ಸ್ನಾಯುವಿನ ಸಾಮರ್ಥ್ಯವನ್ನು ಕಂಡುಕೊಳ್ಳಲು ಈ ಟೆಸ್ಟನ್ನು ಮಾಡ್ತಾರೆ. ಚಟುವಟಿಕೆ 1 ಏನಿರ್ತದೆ ಸಿಟಪ್ ಮಾಡುವುದು. ಇಲ್ಲಿ ಕೂಡ ಏನು ಮಾಡ್ತಾರೆ? ಸಿಟಪ್ ಮಾಡಿಸ್ತಾರೆ. ಈಗ ಶ್ವಾಸ ಅಥವಾ ಕೆಳ ಹೊಟ್ಟೆ, ಶ್ವಾಸ ಸ್ನಾಯು ಹಾಗೂ ಹೊಟ್ಟೆಯ ಕೆಳಬದಿಯ ಸ್ನಾಯುವಿನ ಶಕ್ತಿಯನ್ನು ಕಂಡುಕೊಳ್ಬೇಕಾದರೆ ಅಲ್ಲಿ ಶ್ವಾಸ ಮತ್ತು ಹೊಟ್ಟೆ ಕೆಳ ಹೊಟ್ಟೆ ಚಟುವಟಿಕೆಯನ್ನು ಮಾಡಿಸ್ತಾರೆ. 4ನೇ ಟೆಸ್ಟ್ ಏನು ಮಾಡ್ತಾರೆ ಅಂದರೆ ಬೆನ್ನಿನ ಮೇಲ್ಭಾಗ. ಬೆನ್ನಿನ ಮೇಲ್ಭಾಗದ ಸ್ನಾಯುವಿನ ಶಕ್ತಿಯನ್ನು ಅಳಿಬೇಕಾದ್ರೆ ನಾವೇನು ಮಾಡ್ತೀವಿ? ಅಲ್ಲಿ ಈ ಒಂದು ಚಟುವಟಿಕೆಯನ್ನು ಹಮ್ಮಿಕೊಳ್ತೀವಿ. ಇಲ್ಲಿ ತಲೆ, ಎದೆ, ಭುಜಗಳು ಏನು ಮಾಡ್ತೀವಿ ಅಂದರೆ 10 ಸೆಕೆಂಡ್ಗಳಿಗೆ ಎತ್ತಿ ಹಿಡಿತೀವಿ. ಅಂದರೆ ಹೊಟ್ಟೆಯ ಮೇಲೆ ಮಲಗಿ ತಲೆ, ಎದೆ, ಭುಜಗಳು ಮಾಡ್ತೀವಿ 10 ಸೆಕೆಂಡ್ಗಳಿಗೆ ಎತ್ತಿ ಹಿಡಿತೀವಿ. ಈ ಒಂದು ಚಟುವಟಿಕೆ ಈ ಒಂದು 4ನೇ ಟೆಸ್ಟಲ್ಲಿ ಕೊಟ್ಟಿರ್ತಾರೆ. 5ನೇ ಟೆಸ್ಟಲ್ಲಿ ಏನು ಮಾಡ್ತೀವಿ ಅಂದರೆ ಬೆನ್ನಿನ ಕೆಳಭಾಗ. ಅದು ಬೆನ್ನಿನ ಮೇಲ್ಭಾಗ, ಇದು ಕೆಳಭಾಗ. ಬೆನ್ನಿನ ಕೆಳಭಾಗದ ಸ್ನಾಯುವಿನ ಶಕ್ತಿಯನ್ನು ಕಂಡುಕೊಳ್ಳುವುದು. ಚಟುವಟಿಕೆಯ ಮೇಲೆ ಮಲಗಿ ಏನು ಮಾಡ್ತೀವಿ? 10 ಸೆಕೆಂಡ್ಗಳವರೆಗೆ ಕಾಲನ್ನು ಮೇಲಕ್ಕೆತ್ತಿ ಹಿಡಿದಿರ್ತೀವಿ. ಇವೆಲ್ಲ ಎಕ್ಸಸೈಸಲ್ಲಿ ಮಾಡ್ತೀವಿ. ನೀವು ಒಂದ್ಸರಿ ಇದು ಇಟ್ಕೊಂಡು ನೀವು ಮಾಡಿ ನೋಡ್ರಿ, ಇದು ಗೊತ್ತಾಗ್ತದೆ ಹೆಂಗೆ ಅಂತೇಳಿ. ಇವಾಗ ಟೆಸ್ಟ್ 6. ಒಟ್ಟು ಈ ಪರೀಕ್ಷೆಯಲ್ಲಿ ಎಷ್ಟಿರ್ತವೆ? ಕ್ರಾಸ್ ವೇಬರ್ ಪರೀಕ್ಷೆಯಲ್ಲಿ 6 ಟೆಸ್ಟ್ಗಳು ಇರ್ತವೆ. ಇದು 6ನೇ ಟೆಸ್ಟ್ ಏನಂದರೆ ಬೆನ್ನು ಹಾಗೂ ಮೊಳಕಾಲು ಸ್ನಾಯು. ಸೊಂಟದ ಮೈಮಣಿತ ಅಥವಾ ನೆಲ ಮುಟ್ಟುವ ಪರೀಕ್ಷೆ ಇದಾಗಿರ್ತೈತೆ. ಇಲ್ಲಿ ಚಟುವಟಿಕೆ ಏನು ಮಾಡಬೇಕಾದ್ರೆ ವಿದ್ಯಾರ್ಥಿ ನೇರವಾಗಿ ನಿಲ್ಲಿಸಬೇಕು ಅವನಿಗೆ. ನಂತರ ಮೊಣಕಾಲು ಮಡಚದೆ ಮುಂದಕ್ಕೆ ಬಾಗಿ ಬೆರಳಿನ ತುದಿಯಿಂದ ನೆಲವನ್ನು ಮುಟ್ಟಬೇಕು. ಈ ಸ್ಥಿತಿಯಲ್ಲಿ 3 ಸೆಕೆಂಡ್ಗಳವರೆಗೆ ನೆಲವನ್ನು ಮುಟ್ಟಿರಬೇಕು. ಆ ವಿದ್ಯಾರ್ಥಿ ಹಿಡಿದಿರಬೇಕು. ಇದಕ್ಕೇನಂತೀವಿ? ಕ್ರಾಸ್ ವೇಬರ್ ಪರೀಕ್ಷೆ ಅಂತ ಹೇಳ್ತೀವಿ. ಕ್ರಾಸ್ ವೇಬರ್ ಪರೀಕ್ಷೆ ಯಾರು ರೂಪಿಸಿದ್ರು ಅಂತ ಕೇಳ್ಬೋದು. ಕ್ರಾಸ್ ವೇಬರ್ ಪರೀಕ್ಷೆಯಲ್ಲಿ ಎಷ್ಟು ಚಟುವಟಿಕೆಗಳಿರ್ತವೆ ಅಂತ ಕೇಳ್ಬೋದು. ಇವೆಲ್ಲ 6 ಚಟುವಟಿಕೆ ಇರ್ತೀವಿ. ಇವೆಲ್ಲ ಏನು ಮಾಡಬೇಕನ್ನು ನೆನ್ಪಿಟ್ಕೋಬೇಕು. ಇವಾಗ 2ನೇ ಪರೀಕ್ಷೆ ಯಾವುದಂದರೆ JCR ಟೆಸ್ಟ್ ಅಂತೇಳಿ ಕರಿತೀವಿ. JCR ಪರೀಕ್ಷೆ. JCR ಪರೀಕ್ಷೆಯಲ್ಲಿ 3 ಚಟುವಟಿಕೆ ಇರ್ತವೆ. ಅಲ್ಲಿ ಎಷ್ಟಿದ್ದವು? 6 ಇದ್ದವು ಕ್ರಾಸ್ ವೇಬರಲ್ಲಿ. ಇದರಲ್ಲಿ 3 ಇರ್ತವೆ. 3 ಯಾವ ಅಂತ ನೋಡಿರಿ. ಜೆ ಅಂದರೆ ಏನಂದರೆ ಎತ್ತರಕ್ಕೆ ಜಿಗಿಯುವುದು, ಎತ್ತರಕ್ಕೆ ಜಿಗಿತ, ವರ್ಟಿಕಲ್ ಜಂಪ್ ಅಂತೇಳಿ ಕರಿತೀವಿ. ಸಿ ಅಂದರೆ ಚಿನ್ನಿಂಗ್, ಮತ್ತು ಆರ್ ಅಂದರೆ ಓಟ ಅಥವಾ ಶಟಲ್ ಓಟ ಅಂಥೇಳಿ ಕರಿತೀವಿ. 3 ಚಟುವಟಿಕೆ ಇದರಲ್ಲಿ ಇರ್ತವೆ. ವ್ಯಕ್ತಿಯಲ್ಲಿನ ದೈಹಿಕ ಅರ್ಹತೆಯ ಗುಣಗಳಾದಂತಹ ಜಿಗಿತ, ಶಕ್ತಿ, ವೇಗ, ಚಪಲತೆ, ಏನು ಜಿಗಿತ, ಶಕ್ತಿ, ವೇಗ, ಚಪಲತೆ ಹಾಗೂ ಕಷ್ಟ ಸಹಿಷ್ಣುತೆಯನ್ನು ಇವುಗಳನ್ನು ನಾವು ಏನು ಮಾಡ್ತೀವಿ? ಮೂಲಭೂತ ಚಲನ ನಿಪುಣತೆಗಳಂತ ಆದಂತಹ ಜಿಗಿತ, ಓಟ, ವಕ್ರಗತಿ ಇವುಗಳ ಮೂಲಕ ಏನು ಮಾಡ್ತೀವಿ? ಕಂಡುಕೊಳ್ತೀವಿ. ಅಂದರೆ
ವ್ಯಕ್ತಿಯಲ್ಲಿ ದೈಹಿಕ ಅರ್ಹತೆಗಳಾದಂತಹ ಜಿಗಿತ ಆಗಿರ್ಬೋದು, ಶಕ್ತಿ, ವೇಗ, ಚಪಲತೆ ಹಾಗೂ ಕಷ್ಟ ಸಹಿಷ್ಣುತೆ ಇವುಗಳ ಮೂಲಭೂತ ಚಲನನಿಪುಣತೆಗಳಾದಂತಹ ಜಿಗಿತ, ಓಟ, ವಕ್ರಗತಿ ಇವುಗಳ ಮೂಲಕ ಏನು ಮಾಡ್ತೀವಿ ನಾವು ಕಂಡುಕೊಳ್ತೀವಿ. ಈ ಸಾಮರ್ಥ್ಯವನ್ನು ಪತ್ತೆ ಹಚ್ಚಬಹುದು. ಇದು 2ನೇ ಪರೀಕ್ಷೆ. ಅದು ಇವಾಗ 3ನೇ ಪರೀಕ್ಷೆ ಏನಂತಂದರೆ NCFP ಪರೀಕ್ಷೆ. ಇದು ನ್ಯಾಷನಲ್ ಫಿಸಿಕಲ್ ಫಿಟ್ನೆಸ್ ಪ್ರೋಗ್ರಾಮ್ ಅಂತೇಳಿ ಕರಿತೀವಿ. ಇದು ಲಾಂಗ್ ಫಾರ್ಮ್ ಕೇಳಿದರೆ ಎಕ್ಸಾಮಲ್ಲಿ ವೆರಿ ಇಂಪಾರ್ಟೆಂಟ್. ಇದು ಹಿಂದೆ ಕ್ವಶನ್ ಪೇಪರ್ ಇಲ್ಲ, ಈ ಒಂದು ಏನಾಗಿದೆ ಅಂದರೆ ಈ ಕ್ವಶನ್ ಬಂದಿದೆ. 1960ರಲ್ಲಿ ಕೇಂದ್ರ ಸರ್ಕಾರದವರು ಏನು ಮಾಡ್ತಾರಂದರೆ ಶಾಲಾ ಮಕ್ಕಳಿಗಾಗಿ ಸಾಮಾನ್ಯ ದೈಹಿಕ ಅರ್ಹತೆ ಹಾಗೂ ಆರೋಗ್ಯದಾಯಕ ಜೀವನಕ್ಕೆ ಅದರಿಂದಾಗುವಂಥ ಲಾಭಗಳ ಅರಿವನ್ನು ಮೂಡಿಸುವ ಉದ್ದೇಶದಿಂದ ಏನು ಮಾಡ್ತಾರೆ NPED ಅಂದರೆ ನ್ಯಾಷನಲ್ ಫಿಸಿಕಲ್ ಎಫಿಷಿಯನ್ಸಿ ಡ್ರೈವ್. ಇದು NPED ಆಯಿತು. ಇದೇನಾಯಿತು NPED ಆಯಿತು. ಇದು NPFP ಅಂದರೆ ನ್ಯಾಷನಲ್ ಫಿಸಿಕಲ್ ಫಿಟ್ನೆಸ್ ಪ್ರೋಗ್ರಾಮ್ ಟೆಸ್ಟ್. ಇದು NPED ಅಂದರೆ ನ್ಯಾಷನಲ್ ಫಿಸಿಕಲ್ ಎಫಿಷಿಯನ್ಸಿ ಡ್ರೈವ್. 1960ರಲ್ಲಿ ಏನು ಮಾಡ್ತಂದರೆ ಕೇಂದ್ರ ಸರ್ಕಾರ ಶಾಲಾ ಮಕ್ಕಳ ಒಂದು ಸಾಮಾನ್ಯ ದೈಹಿಕ ಅರ್ಹತೆ ಅಳಿಬೇಕು ಅಂಥೇಳಿ, ಹಾಗೆ ಅವರ ಆರೋಗ್ಯದಾಯಕ ಜೀವನದ ಅದರಿಂದಾಗುವಂಥ ಲಾಭಗಳು ತಿಳ್ಕೊಬೇಕಂತ ಏನು ಮಾಡ್ತದೆ NPED ಪರೀಕ್ಷೆಯನ್ನು ಪ್ರಾರಂಭಿಸ್ತದೆ. ಇದು NPED ಯಾವಾಗ ಸ್ಥಾಪನೆ ಆಯಿತು ಅಂದರೆ 1950ರಲ್ಲಿ ಸ್ಥಾಪನೆ ಆಗ್ತೈತೆ. NPED ಪರೀಕ್ಷೆ ಮುಂದೆ ಏನಾಗ್ತೈತೆ NPFP ಆಗ್ತೈತೆ. ಅದು NPEDನೇ ಇದ್ದಿಂದ ಮುಂದೆ ಏನಾಗ್ತೈತೆ ಅದು NPFP ಆಗ್ತೈತೆ. ಅಂದರೆ NPED ಇದ್ದಿಂದ ಹೋಗಿ ಅದೇನಾಗ್ತೈತೆ NPFP ಆಗ್ತೈತೆ ಮುಂದೆ. ಎರಡರದ್ದು ಲಾಂಗ್ ಫಾರ್ಮ್ ನಾವು NPED ಯಾವಾಗ ಸ್ಥಾಪನೆ ಅಂತಂದರೆ 1959ರಲ್ಲಿ ಸ್ಥಾಪನೆ ಆಗ್ತೈತೆ. ಇದು ನೆನ್ಪಿಟ್ಕೋಬೇಕು ನಾವು. NPED ಪರೀಕ್ಷೆಯು ಮುಂದೆ NPF ಪರೀಕ್ಷೆಯಾಗಿ ಕರಿತೀವಿ ಅದಕ್ಕೆ. ಹಾಗೂ 7ರಿಂದ 8 ವರ್ಷಗಳಿಂದ ನಿಲ್ಲಿಸಿದ ಈ ಪರೀಕ್ಷೆಗಳನ್ನು ಸ್ವತಂತ್ರ ಸುವರ್ಣ ಮಹೋತ್ಸವದ ಅಂಗವಾಗಿ ಏನಾಯಿತು 1997-98ರಲ್ಲಿ ಇದೇನು ಮಾಡಲಾಯಿತು ಮತ್ತೆ ಪುನಃ ಪ್ರಾರಂಭಿಸಲಾಯಿತು. ಇವುಗಳಲ್ಲಿ ಬ್ಯಾಟ್ರಿ A, ಬ್ಯಾಟ್ರಿ B ಅಂತೇಳಿ 2 ವಿಧಗಳನ್ನು ಮಾಡ್ತೀವಿ. ಇದರಲ್ಲಿ ಬ್ಯಾಟ್ರಿ A, ಬ್ಯಾಟ್ರಿ B ಅಂತೇಳಿ 2 ವಿಧಗಳನ್ನು ಮಾಡ್ತಾರಂತೆ. ವಯೋಮಾನಕ್ಕೆ ಅನುಗುಣವಾಗಿ ಕಿರಿಯ ಬಾಲಕರು ಇರ್ತಾರೆ, ಇಲ್ಲಿ ಹಿರಿಯರು ಇರ್ತಾರೆ, ಹಿರಿಯ ಪುರುಷರು ಇರ್ತಾರೆ, ಮಹಿಳೆಯರು ಇರ್ತಾರೆ. ಈ ರೀತಿ ನಾವೇನು ಮಾಡ್ತೀವಿ ವರ್ಗೀಕರಣ ಮಾಡ್ತೀವಿ. ವರ್ಗೀಕರಣ ಮಾಡಿ ಆಯಾ ಗುಂಪಿಗೆ ವಿವಿಧ ಚಟುವಟಿಕೆಗಳನ್ನು ಕೂಡ ಕೊಡ್ತಾರೆ. ಇಲ್ಲಿ SS ಪಡೆದವರಿಗೆ ಏನಂತೀವಿ ನಕ್ಷತ್ರ ಅಥವಾ ಸ್ಟಾರ್ ನೀಡಿ ಅವರನ್ನು ಗೌರವಿಸ್ತೀವಿ. ಇದರಲ್ಲಿ ರಾಷ್ಟ್ರೀಯ ಪ್ರಶಸ್ತಿಗಳು ಅಂದರೆ ನ್ಯಾಷನಲ್ ಅವಾರ್ಡ್ಸ್ಗಳನ್ನು ಕೂಡ ಕೊಡ್ತಾರೆ. ಈಗ ಸ್ಕೌಟ್ ಚಲನ ಸಾಮರ್ಥ್ಯದ ಪರೀಕ್ಷೆ. ಸ್ಕೌಟ್ಸ್ ಅವರು ಹೆಣ್ಣು ಮಕ್ಕಳ ಚಲನಾ ಸಾಮರ್ಥ್ಯವನ್ನು ಅಭ್ಯಸಿಸಿ ಪ್ರೌಢಶಾಲಾ ಮತ್ತು ಕಾಲೇಜು ಮಹಿಳೆಯರಿಗಾಗಿ ಏನು ಮಾಡ್ತಾರೆ ಈ ಕೆಳಗಿನ 5 ಅಂಶಗಳನ್ನು ನಿರ್ದಿಷ್ಟವಾಗಿ ಪಡಿಸ್ತಾರೆ. ಆ 4 ಒಂದು ಯಾವುದಂದರೆ 1ನೇದು 4 ಸೆಕೆಂಡ್ಗಳ ಓಟ ಏನು ಮಾಡ್ತಾರೆ 4 ಸೆಕೆಂಡ್ ಡ್ಯಾಶ್ ಅಂದರೆ 4 ಸೆಕೆಂಡ್ಗಳ ಓಟ ಓಡಿಸ್ತಾರೆ. ಬಾಸ್ಕೆಟ್ ಬಾಲ್ ಎಸೆತ ಆಡಿಸ್ತಾರೆ. ಇಲ್ಲಿ ನಿಂತಲ್ಲಿಯೇ ಉದ್ದ ಜಿಗಿತ ಮಾಡಿಸ್ತಾರೆ. ಹಾಗೆ ಗೋಡೆಗೆ ಪಾಸ್ ಅಂದರೆ ವಾಲ್ ಪಾಸ್ ಅಂತ ಕರಿತೀವಿ ಅದು ಮಾಡಿಸ್ತಾರೆ. ಅಡೆತಡೆ ಆಟ ಅಂದರೆ ಹಡರಸ ಆಡಿಸ್ತಾರೆ. ಇಲ್ಲಿ ಈ ಪರೀಕ್ಷೆಗಳನ್ನು T ಸ್ಕೋರ್ಗಳಾಗಿ ಕೊಡಲಾಗಿದ್ದು ವಿದ್ಯಾರ್ಥಿಗಳು ಗಳಿಸಿದಂಥ ಅಂಶಗಳ ಸರಾಸರಿಯನ್ನು ಇಲ್ಲೇನು ಮಾಡ್ತೀವಿ ತೆಗೆದುಕೊಂಡು ಈ ಪರೀಕ್ಷೆಯನ್ನು ಮಾಡ್ತಾರೆ. ಇವೆಲ್ಲ ಟೆಸ್ಟ್ಗಳು ಇದರಲ್ಲಿ ಮಾಡ್ತಾರೆ. ಇವಾಗ 5ನೇದು ಬಂದುಬಿಟ್ಟು ಬ್ಯಾರೋ ಚಲನಾ ಸಾಮರ್ಥ್ಯದ ಪರೀಕ್ಷೆ. ಈ ಪರೀಕ್ಷೆ ಹೆಂಗೆ ಮಾಡ್ತಾರೆ ಅಂದರೆ ಕಾಲೇಜು ವಿದ್ಯಾರ್ಥಿಗಳ ಚಲನಾ ಸಾಮರ್ಥ್ಯವನ್ನು ಪರೀಕ್ಷಿಸಲು ಅಂದರೆ ಕಾಲೇಜು ಮಕ್ಕಳಿಗಾಗಿ ಈ ಒಂದು ಬ್ಯಾರೋ ಪರೀಕ್ಷೆ ಮಾಡ್ತಾರೆ. 8 ಅಂಶಗಳನ್ನು ಇದು ಹೊಂದಿರ್ತೈತೆ. 29 ವಿವಿಧ ಪ್ರಕಾರಗಳನ್ನು ಅಭ್ಯಸಿಸಿ 2 ಭಾಗಗಳನ್ನಾಗಿ ಮಾಡ್ತಾರೆ. ಇಲ್ಲಿ ಬ್ಯಾಟ್ರಿ 1 ಬ್ಯಾಟ್ರಿ 2 ಅಂತ. ಬ್ಯಾಟ್ರಿ 1ರಲ್ಲಿ ಏನು ಮಾಡಿಸ್ತಾರೆ ಅಂದರೆ ಇದರಲ್ಲಿ ಚಲನಾ ಸಾಮರ್ಥ್ಯವನ್ನು ಕಂಡುಕೊಳ್ಳಲು ಈ ಕೆಳಗಿನ 6 ಅಂಶಗಳನ್ನು ಇಲ್ಲಿ ನೀಡ್ತಾರೆ. ಏನೇನು ನೀಡ್ತಾರೆ ಅಂದರೆ ಇಲ್ಲಿ ನಿಂತು ಉದ್ದ ಜಿಗಿತ ಮಾಡಬೇಕು, ನಿಂತಲ್ಲೇ ಉದ್ದ ಜಿಗಿತ ಮಾಡಬೇಕು, ಮತ್ತು ಸಾಫ್ಟ್ ಬಾಲ್ ಎಸೆತ ಮಾಡಬೇಕು, ಅಡ್ಡದಿಡ್ಡಿಯಾಗಿ ಓಡಬೇಕು, ಜಿಗ್ಜಾಗ್ ರನ್ನಿಂಗ್ ಅಂತೀವಲ್ಲ ಅದು ಮಾಡಬೇಕು, ಗೋಡೆ ಎಸೆತ ವಾಲ್ ಪಾಸ್ ಅಂತ ಮಾಡಬೇಕು, ಮೆಡಿಸಿನ್ ಬಾಲ್ ಎಸೆತ, ಹಾಗೆ 60 ಯಾರ್ಡ್ ಓಟ ಆಡಬೇಕು. ಇಷ್ಟೆಲ್ಲ ಏನು ಮಾಡಬೇಕು ಈ ಒಂದು ಇವೆಂಟ್ನಲ್ಲಿ ಆಡಬೇಕು. ಈಗ ಬ್ಯಾಟ್ರಿ 1 ಆಯಿತು. ಈಗ ಬ್ಯಾಟ್ರಿ 2ಅಲ್ಲಿ ಏನು ಮಾಡ್ತಾರೆ ಅಂದರೆ ಇದು ಒಳಾಂಗಣ ಒಂದು ಪರೀಕ್ಷೆ ಆಗಿರ್ತೈತೆ. ಇದು ಬ್ಯಾಟ್ರಿ 2 ಇದರಲ್ಲಿ 3 ಅಂಶಗಳನ್ನು ಮಾಡ್ತಾರೆ ಅವರು ಪರೀಕ್ಷೆ ಮಾಡ್ತಾರೆ. ಒಂದು ನಿಂತು ಉದ್ದ ಜಿಗಿತ ಮಾಡೋದು, ಇನ್ನೊಂದು ಮೆಡಿಸಿನ್ ಬಾಲ್ ಎಸೆಯೋದು, ಇನ್ನೊಂದು ಜಿಗ್ಜಾಗ್ ಓಟ. ಈ 3 ಟೆಸ್ಟನ್ನು ಈ ಬ್ಯಾಟ್ರಿ 2ಅಲ್ಲಿ ಮಾಡ್ತಾರೆ. ಇವಾಗ ಹಾರ್ವರ್ಡ್ ಸ್ಟೆಪ್ ಪರೀಕ್ಷೆ. ಈ ಒಂದು ಪರೀಕ್ಷೆ ಬ್ರೋಹಾ ಎಂಬುವರು ಏನು ಮಾಡ್ತಾರೆ ಈ ಒಂದು ಪರೀಕ್ಷೆಯನ್ನು ರೂಪಿಸ್ತಾರೆ, ಅವರು ಕಂಡುಹಿಡಿತಾರೆ. ಇದು
ಇಲ್ಲಿ ಕೆಲಸ ಮಾಡುವ ಸ್ನಾಯು ಸಾಮರ್ಥ್ಯ ಹಾಗೂ ಕೆಲಸದ ನಂತರ ಮೂಲ ಸ್ಥಿತಿಗೆ ಬರುವಂಥ ಸಾಮರ್ಥ್ಯವನ್ನು ಅಳತೆ ಮಾಡ್ತಾರೆ. ಏನು ಮಾಡ್ತಾರೆ, ಇದು ಕೆಲಸ ಮಾಡುವಂತಹ ಸಮಯದಲ್ಲಿ ಇರುವಂಥ ಸಾಮರ್ಥ್ಯ, ಕೆಲಸ ಮಾಡಿ ಮತ್ತೆ ನಾವು ಮೊದಲನೇ ಸ್ಥಿತಿಗೆ ಬರ್ತೀವಲ್ಲ ಆ ಒಂದು ಸಾಮರ್ಥ್ಯ ಅಳತೆ ಮಾಡುವಂಥ ಉದ್ದೇಶದಿಂದ ಏನು ಮಾಡ್ತಾರೆ, ಈ ಪರೀಕ್ಷೆಯನ್ನು ರೂಪಿಸ್ತಾರೆ. ಹದಿ ವಯಸ್ಸಿನ ಕಾಲೇಜು ವಿದ್ಯಾರ್ಥಿಗಳಿಗೆ ಈ ಪರೀಕ್ಷೆಯನ್ನು ರೂಪಿಸ್ತಾರೆ. ಅಂದರೆ ನಾಡಿ ಬಡಿತ ಪರೀಕ್ಷಿಸಲು ಚಟುವಟಿಕೆ ಅಂದರೆ ಎಷ್ಟು ನಿಮಿಷಕ್ಕೆ ಏನು ಮಾಡಬೇಕಂದ್ರೆ 1 ನಿಮಿಷಕ್ಕೆ 30 ಹೆಜ್ಜೆಗಳಂತೆ 5 ನಿಮಿಷಗಳವರೆಗೆ ಸ್ಟೂಲಿನ ಮೇಲೆ ಅಂದರೆ ಸ್ಟೂಲ್ ಹಾಕಿ ಅದ್ರ ಮೇಲೆ ಹತ್ತುವುದು ಮತ್ತು ಇಳಿಯುವುದನ್ನು ಇಲ್ಲಿ ಒಂದು ಟೆಸ್ಟ್ ಮಾಡಬೇಕು. ಅದು ಮಾಡಿ ಆಮೇಲೆ ನಡಿ ಬಡಿತ ಏನು ಮಾಡಬೇಕು, ಪರೀಕ್ಷೆ ಮಾಡಬೇಕು. ವಿಶಾಲ ಮಾದರಿ ಪರೀಕ್ಷೆಯಲ್ಲಿ ದೈಹಿಕ ಸಾಮರ್ಥ್ಯದ ಸೂಚ್ಯಂಕ ಅಂದರೆ ಫಿಸಿಕಲ್ ಎಫಿಷಿಯನ್ಸಿ ಇಂಡೆಕ್ಸ್ ಅಂತ ಕರಿತೀವಿ. ಈ ಕೆಳಗಿನ ಸೂತ್ರದಿಂದ ನಾವು ನೋಡ್ಬೋದು ಫಿಸಿಕಲ್ ಎಫಿಷಿಯನ್ಸಿ ಇಂಡೆಕ್ಸ್ ಅಂದರೆ ದೈಹಿಕ ಸಾಮರ್ಥ್ಯ ಸೂಚ್ಯಂಕವನ್ನು ಕಂಡುಹಿಡಿಬೋದು. ದೈಹಿಕ ಸಾಮರ್ಥ್ಯ ಸೂಚ್ಯಂಕ ಈಜಿಕೊಟ್ಟು ಏನು ಮಾಡಬೇಕು, ಸೆಕೆಂಡ್ಗಳಲ್ಲಿ ಎಷ್ಟು ಸೆಕೆಂಡ್ಗಳಲ್ಲಿ ಚಟುವಟಿಕೆ ಮಾಡ್ತೀವಿ ಆ ಸೆಕೆಂಡ್ ಹಾಕೋಬೇಕು, ಇಂಟು 100 ಹಾಕೋಬೇಕು. ಇಲ್ಲಿ ಕೆಳಗೆ ಏನು ಮಾಡಬೇಕಂದ್ರೆ ಅದು 2 ಇಂಟು ಒಟ್ಟು ಎಲ್ಲ 3 ಅವಧಿಯಲ್ಲಿ ಮಾಡಿದಂಥ ನಾಡಿ ಬಡಿತಗಳನ್ನ ಎಣಿಕೆ ಹಾಕೋಬೇಕು. ಇಲ್ಲಿ ಇಂಟು 2 ಕಾಮನ್ ಆಗಿರ್ತೈತೆ. ಇಲ್ಲಿ 3 ಅವಧಿಯಲ್ಲಿ ಅವ್ರು ನಾಡಿ ಬಡಿತ ಎಷ್ಟೆಷ್ಟು ಎಣಿಕೆ ಪ್ರಕಾರ ಏನು ಮಾಡಬೇಕು, ನಾಡಿ ಬಡಿತವನ್ನು ಹಾಕ್ಕೊಂಡು ಈ ದೈಹಿಕ ಸಾಮರ್ಥ್ಯ ಪರೀಕ್ಷೆನ ಮಾಡಬೇಕಿಲ್ಲಿ. ಸಂಕ್ಷಿಪ್ತ ಮಾದರಿಯ ಪರೀಕ್ಷೆಗೆ ಸೂಚ್ಯಂಕವನ್ನು ಈ ಕೆಳಗಿನಂತೆ ಕಂಡುಹಿಡಿಯಲಾಗ್ತೈತಿ. ದೈಹಿಕ ಸಾಮರ್ಥ್ಯ ಸೂಚ್ಯಂಕ ಸೆಕೆಂಡ್ಗಳಲ್ಲಿ ಚಟುವಟಿಕೆ ಅವಧಿ, ಅದು ಅವಧಿ ಹಾಕ್ಕೊಂಡು ಇಂಟು ಮಾಡಿಕೊಂಡು ಇದು ಎಷ್ಟಿರ್ತೈತೆ ನೋಡಿರಿ 5.5 ಇಂಟು 1ರಿಂದ 1.5 ಅಂದರೆ 90 ಸೆಕೆಂಡ್ ನಿಮಿಷಕ್ಕೆ ತೆಗೆದುಕೊಂಡು ಏನು ಮಾಡಬೇಕು, ನಾಡಿ ಬಡಿತವನ್ನು ನಾವಿಲ್ಲಿ ಕಂಡುಹಿಡಿಬೇಕು. ಇದರಿಂದ ನಾವು ಏನು ನಾಡಿ ಬಡಿತವನ್ನು ನಾವು ಕಂಡುಹಿಡ್ಕೊಳ್ಬೋದು. ಇವಾಗ ಕ್ರೀಡಾ ನಿಪುಣತೆಯ ಪರೀಕ್ಷೆಗಳು. ಲೋಕ್ ಹಾರ್ಟ್ ಮ್ಯಾಕ್ ಪರ್ಸನ್ ಬ್ಯಾಡ್ಮಿಂಟನ್ ಪರೀಕ್ಷೆ. ಇದು ಬ್ಯಾಡ್ಮಿಂಟನ್ಗಾಗಿ ಮಾಡುವಂಥ ಒಂದು ಪರೀಕ್ಷೆ ಆಗಿರ್ತೈತಿ. ಲೋಕ ಹಾರ್ಟ್ ಮತ್ತು ಮ್ಯಾಕ್ ಪರ್ಸನ್ ರವರು ಏನು ಮಾಡ್ತಾರೆ, ಕಾಲೇಜು ವಿದ್ಯಾರ್ಥಿಗಳಿಗೆ ಈ ಒಂದು ಪರೀಕ್ಷೆಯನ್ನು ರೂಪಿಸ್ತಾರೆ. ಕಾಲೇಜು ವಿದ್ಯಾರ್ಥಿಗಳ ಮೇಲೆ ಉಪಯೋಗಿಸಿದರು ಏನು ಮಾಡ್ತಾರೆ, ಕಾಲೇಜು ವಿದ್ಯಾರ್ಥಿಗಳ ಒಂದು ಅವ್ರಿಗೆ ಈ ಒಂದು ಪರೀಕ್ಷೆಯನ್ನು ಅಳವಡಿಸ್ಕೊಂಡು ಅವ್ರ ಮೇಲೆ ಏನು ಮಾಡ್ತಾರೆ, ಪರೀಕ್ಷೆಯನ್ನು ಮಾಡ್ತಾರೆ. ಮ್ಯಾಥ್ಯವ್ ಇಲ್ಲಿ ಶಟಲನ್ನು ರಾಕೆಟ್ನಿಂದ ನಿಯಮಗಳ ಆಧಾರದಲ್ಲಿ ಹೊಡೆಯುವುದು. ಏನು ಮಾಡಬೇಕಿಲ್ಲಿ, ಶಟಲನ್ನು ರಾಕೆಟ್ನಿಂದ ನಿಯಮಗಳ ಬದ್ಧವಾಗಿ ನಿಯಮಕ್ಕೆ ಅನುಗುಣವಾಗಿ ಮಾಡಬೇಕು, ಹೊಡಿಬೇಕು. ಅದ್ರ ಮೇಲೆ ಏನು ಮಾಡ್ತಾರೆ, ಈ ಪರೀಕ್ಷೆಯನ್ನು ಕೈಗೊಳ್ತಾರೆ. 3 ಯತ್ನಗಳಲ್ಲಿ ಅಂದರೆ 3 ಸರಿ ಹೊಡೆ ಮೇಲೆ ಅವ್ರು ಒಟ್ಟು ಹೊಡೆತಗಳನ್ನು ಪರಿಗಣಿಸ್ತಾರೆ. ಅವ್ರು ಎಷ್ಟು ಹೊಡೆದಾರೆ 3 ಸೆಕೆಂಡಲ್ಲಿ, ಅದು 3 ಯತ್ನಗಳಲ್ಲಿ ಅಂದರೆ 3 ಸರಿ ಎಷ್ಟು ಹೊಡೆದಾರೆ ಏನು ಮಾಡ್ತಾರೆ ಪರಿಗಣಿಸ್ಕೊಂಡು TS ಸ್ಕೇಲ್ ಅಂಥೇಳಿ ಅದರ ಪ್ರಕಾರ ಏನು ಮಾಡ್ತಾರೆ, ಪರಿಗಣಿಸಿ ಪರೀಕ್ಷಾರ್ಥಿಯ ಗುಣಮಟ್ಟವನ್ನು ಇಲ್ಲಿ ಅಳತೆ ಮಾಡ್ತಾರೆ. ಈಗ ಫ್ರೆಂಚ್ ಸ್ಟಾಲ್ಟರ್ ಬ್ಯಾಡ್ಮಿಂಟನ್ ಪರೀಕ್ಷೆ, ಇದನ್ನು ಕೂಡ ಬ್ಯಾಡ್ಮಿಂಟನ್ಗಾಗಿ ಬಳಸ್ತಾರೆ. ಇಲ್ಲಿ ಸರ್ವಿಸ್ ಮತ್ತು ಹೊಡೆತದ ಪರೀಕ್ಷೆ ಮಾಡಲಾಗ್ತದೆ. ಈ ಸರ್ವಿಸ್ ಮಾಡೋದು ಮತ್ತು ಹೊಡೆದು ಎರಡರದ್ದು ಕೂಡ ಏನು ಮಾಡ್ತಾರೆ, ಈ ಒಂದು ಪರೀಕ್ಷೆಯಲ್ಲಿ ಉಪಯೋಗಿಸ್ತಾರೆ. ಅಂದರೆ ಇಲ್ಲಿ ಕ್ಲಿಯರ್ ಹೊಡೆತವನ್ನು ಈ ಪರೀಕ್ಷೆಗೆ ಆರಿಸಿಕೊಂಡು ಹೆಚ್ಚು ಕಡಿಮೆ ಏನು ಮಾಡ್ತಾರೆ, ಲೋಕ ಹಾರ್ಟ್ ಮ್ಯಾಕ್ ಪರ್ಸನ್ ಪರೀಕ್ಷೆ ಅಂತೆ ರಾಕೆಟ್ನಿಂದ ಏನು ಮಾಡ್ತಾರೆ, ಶಟಲ್ ಹೊಡೆತವನ್ನು ಇಲ್ಲಿ ಮಾಡ್ತಾರೆ. ಇಲ್ಲಿ ನೋಡ್ರಿ ಇದು 4ನೇ ಯಾವುದಂದರೆ ಜಾನ್ಸನ್ ಬಾಸ್ಕೆಟ್ಬಾಲ್ ಪರೀಕ್ಷೆ. ಇದು ಅವೆರಡು ಏನಿದು ಬ್ಯಾಡ್ಮಿಂಟನ್ಗಿದು, ಇದು ಬಾಸ್ಕೆಟ್ಬಾಲ್ಗಿದೆ. ಅಮೇರಿಕದ ಜಾನ್ಸನ್ ಅವ್ರು ಏನು ಮಾಡ್ತಾರೆ ಅಂದರೆ 9 ಅಂಶಗಳನ್ನು ಬಾಸ್ಕೆಟ್ಬಾಲ್ ಆಟದಲ್ಲಿ ಪರಿಗಣಿಸಿ ಈ ಪರೀಕ್ಷೆಯನ್ನು ಅವರು ಕೈಗೊಳ್ತಾರೆ. ಇದರಲ್ಲಿ ಮುಖ್ಯವಾಗಿ 2 ಪರೀಕ್ಷೆಗಳಿರ್ತವೆ. ಒಂದು ಬಾಸ್ಕೆಟ್ಬಾಲ್ ಸಾಮರ್ಥ್ಯಕ್ಕೆ ಅಂದರೆ ಬಾಸ್ಕೆಟ್ಬಾಲ್ ಎಬಿಲಿಟಿ ಅಂತ ಕರಿತೀವಿ. ಇನ್ನೊಂದು ಬಾಸ್ಕೆಟ್ಬಾಲ್ ಆಟಕ್ಕೆ ಬೇಕಾದಂಥ ದೈಹಿಕ ಅರ್ಹತೆ ಸಂಬಂಧಿಸಿದ್ದು, ದೈಹಿಕ ಅರ್ಹತೆಯನ್ನು ಅಳಿತಾರೆ. ಇಲ್ಲಿ ಕಾಲುಗಳ ಚಲನೆಗಳು ಜಿಗಿದು ಮುಟ್ಟುವುದು, ಡಾರ್ಜಿಂಗ್ ಓಟ, ಐವೋವಾ ಬ್ರೆಸ್ ಪರೀಕ್ಷೆ. ಇಲ್ಲಿ ವೇಗದ ಪರೀಕ್ಷೆಗೆ ನಿಂತ ಸ್ಥಳದಲ್ಲಿ ಏನು ಮಾಡಬೇಕು, 30 ಸೆಕೆಂಡ್ಗಳವರೆಗೆ ಒಂದೇ ಸಮಾನ ಏನು ಮಾಡಬೇಕಂದ್ರೆ ಚೆಂಡನ್ನು ಬಾಸ್ಕೆಟ್ನಲ್ಲಿ ಹಾಕಬೇಕು. ಇಲ್ಲಿ ಪ್ರತಿ ಬಾಸ್ಕೆಟ್ ಏನು ಮಾಡ್ತಾರೆ, 1 ಅಂಕವನ್ನು ಕೊಡ್ತಾರೆ. ಅದು ಯಾರು ಹೆಚ್ಚಿಗೆ ಹಾಕ್ತಾರೋ ಆ ಒಂದು ಅವರು ಏನು ಮಾಡ್ಬೋದು, ಅವರು ನಿಪುಣತೆಯನ್ನು ಅಂದರೆ ಬಾಸ್ಕೆಟ್ಬಾಲ್ನ ಸಾಮರ್ಥ್ಯ ಮತ್ತು ದೈಹಿಕ ಅರ್ಹತೆಯನ್ನು ಅಳಿಬೋದು ಈ ಒಂದು ಪರೀಕ್ಷೆಯನ್ನು ಕೊಡುವುದರಿಂದ. ಈಗ ಮ್ಯಾಕ್ ಡೊನಾಲ್ಡ್ ವಾಲಿಂಗ್ ಪರೀಕ್ಷೆ, ಇದು ಫುಟ್ಬಾಲ್ಗೆ ಸಂಬಂಧಿತ. ಈ ಒಂದು ಪರೀಕ್ಷೆಗಳು ಯಾವ್ಯಾವ ಸಂಬಂಧಪಟ್ಟಿದೆ ಅಂತೇಳಿ ಕೇಳ್ತಾರೆ. ಇದು ಫುಟ್ಬಾಲ್ಗೆ ಸಂಬಂಧಪಟ್ಟಿದೆ. ಮ್ಯಾಕ್ ಡೊನಾಲ್ಡ್ ಫುಟ್ಬಾಲ್ ಸಾಮರ್ಥ್ಯವನ್ನು ಕಂಡುಕೊಳ್ಳಲು ಇದು ಪರೀಕ್ಷೆಯನ್ನು ರೂಪಿಸ್ತಾರೆ. ಯಾರು ರೂಪಿಸ್ತಾರೆ, ಇದು ಮ್ಯಾಕ್ ಡೊನಾಲ್ಡ್ ಅವರು. ಇಲ್ಲಿ ಈ ಚಟುವಟಿಕೆ 30 ಸೆಕೆಂಡ್ ಚಟುವಟಿಕೆ ಆಗಿರ್ತೈತೆ.
ಇಲ್ಲಿ ವೇಳೆಯನ್ನು ಕೊಡ್ತಾರೆ ಅವರೇ 30 ಸೆಕೆಂಡು ಕೊಟ್ಟು ಏನು ಮಾಡ್ತಾರೆ ಅಂದರೆ ಪ್ರಾರಂಭದ ಗೆರೆಯಿಂದ ಬ್ಯಾಕ್ ಬೋರ್ಡಿಗೆ ಒದಿಬೇಕು ಆ ಒಂದು ಚಟುವಟಿಕೆಯಲ್ಲಿ ಮಾಡಿಸ್ತಾರೆ. ಯಾರು ಕಡಿಮೆ ಒಂದು ಸಮಯದಲ್ಲಿ ಹೆಚ್ಚು ಮಾಡ್ತಾರೋ ಅವರಲ್ಲಿ ಅವ್ರ ಸಾಮರ್ಥ್ಯ ಜಾಸ್ತಿ ಇದೆ ಅಂತ ಅರ್ಥ ಇದು. ಈಗ ಬ್ರಾಡಿ ವಾಲಿಬಾಲ್ ಪರೀಕ್ಷೆ. ಇದು ವಾಲಿಬಾಲ್ಗೆ ಸಂಬಂಧಪಟ್ಟಂತಹ ಪರೀಕ್ಷೆ ಆಗಿರ್ತೈತಿ. ಇಲ್ಲಿ ಬ್ರಾಡಿ ಎಂಬುವರು ವಾಲಿಬಾಲ್ ಆಟದಲ್ಲಿ ಸಾಮಾನ್ಯ ಆಟದ ಸಾಮರ್ಥ್ಯವನ್ನು ಕಂಡುಹಿಡಿಯಲು ಈ ಒಂದು ಪರೀಕ್ಷೆಯನ್ನು ರೂಪಿಸಿದ್ದಾರೆ. ಇಲ್ಲಿ ಚಟುವಟಿಕೆ ಏನು ಕೊಡ್ತಾರೆ ಅಂದರೆ ವಿದ್ಯಾರ್ಥಿ ತನಗೆ ಇಷ್ಟವಾದಂಥ ಸ್ಥಳದಲ್ಲಿ ಬೇಕಾದ ಅಂತರದಲ್ಲಿ ನಿಂತು 1 ನಿಮಿಷದವರೆಗೆ ನೋಡೋಕ್ಕೂ ಚೆಂಡನ್ನು ಗೋಡೆಗೆ ಪುಟ್ಟಿಸ್ಬೇಕು. ಇಲ್ಲಿ ಜಿಂಜರ್ ಪಾಸ್, ಅಪ್ಪರ್ ಆ್ಯಂಡ್ ಪಾಸ್ ಇಂದ ಏನು ಮಾಡ್ತಾರೆ ಗುರುತಿಸುವಂಥ ಜಾಗಕ್ಕೆ ಮಾತ್ರ ಓದಿಬೇಕು. ಬೇರೆ ಕಡೆ ಓದಿದರೆ ಇಲ್ಲ, ಅಲ್ಲಿ ಅವರೆಲ್ಲ ಗುರುತಿಸ್ಯಾರ ಆ ಪ್ಲೇಸಲ್ಲಿ ಮಾತ್ರ ಓದಿಬೇಕು. ಈ ಒಂದು ಚಟುವಟಿಕೆಗಳಿಂದ ಅವ್ರದ್ದು ಏನು ಮಾಡ್ಬೋದು ಅಂದರೆ ಅವ್ರ ಚಲನ ಸಾಮರ್ಥ್ಯವನ್ನು ನಾವು ಅಳಿಬೋದು. ಇವಾಗ ರಾಸ್ಟೆಲ್ ಲಾಂಗ್ ವಾಲಿಬಾಲ್ ಪರೀಕ್ಷೆ. ಇದನ್ನು ಕೂಡ ವಾಲಿಬಾಲ್ಗೆ ಸಂಬಂಧಪಟ್ಟಂಥ ಪರೀಕ್ಷೆ. ಫ್ರೆಂಚ್ ಮತ್ತು ಕೂಪರ್ ಅವರು ಏನು ಮಾಡ್ತಾರೆ ಈ ಪರೀಕ್ಷೆಯನ್ನು ಕಂಡುಹಿಡಿತಾರೆ. ವಾಲಿಬಾಲ್ನ ಸರ್ವಿಸ್ ಮತ್ತು ವಾಲಿಬಾಲ್ ಅಭ್ಯಾಸಿಸಿ ರಸೆಲ್ ಮತ್ತು ಲಾಂಗ್ ಎಂಬುವರು ಏನು ಮಾಡ್ತಾರೆ ಅಂದರೆ ಪ್ರೌಢಶಾಲಾ ವಿದ್ಯಾರ್ಥಿನಿಯರ ಪರೀಕ್ಷೆ ಮಾಡಲು ಯೋಗ್ಯ ಅಂತೇಳಿ ಈ ಒಂದು ಪರೀಕ್ಷೆಯನ್ನು ಅವರು ಕಂಡುಹಿಡಿತಾರೆ. ಈಗ ಮೊಟ್ಟ ಮತ್ತು ಲೋಕ್ಹಾರ್ಟ್ ಟೇಬಲ್ ಟೆನ್ನಿಸ್ ಪರೀಕ್ಷೆ. ಇಲ್ಲಿ ಟೇಬಲ್ ಟೆನ್ನಿಸ್ಗೆ ಸಂಬಂಧಪಟ್ಟಿದೆ ಈ ಪರೀಕ್ಷೆ. ಡೈರಿಂಗ್ ಟೆನ್ನಿಸ್ ಪರೀಕ್ಷೆಯನ್ನು ಆಧಾರವಾಗಿಟ್ಟುಕೊಂಡು ಮೊಟ್ಟ ಮತ್ತು ಲೋಕ್ಹಾರ್ಟ್ ಎಂಬುವರು ಏನು ಮಾಡ್ತಾರೆ ಈ ಪರೀಕ್ಷೆಯನ್ನು ಪರಿಚಯಿಸ್ತಾರೆ. ಈ ಪರೀಕ್ಷೆ ಮಹಾವಿದ್ಯಾಲಯಗಳ ವಿದ್ಯಾರ್ಥಿಗಳಿಗೆ ಏನು ಮಾಡ್ತಾರೆ ಈ ಪರೀಕ್ಷೆಯನ್ನು ರೂಪಿಸ್ತಾರೆ. ಪ್ರೌಢಶಾಲೆ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೂ ಕೂಡ ಇದು ಹೆಚ್ಚು ಸಮಂಜಸವಾಗಿದೆ, ಅವರು ಕೂಡ ಮಾಡ್ಬೋದು ಅಂತದ. ಹೆಚ್ಚು ಮಹಾವಿದ್ಯಾಲಯ ಕಾಲೇಜುಗಳಿಗೆ ಏನು ಮಾಡ್ತಾರೆ ಅಂದರೆ ಈ BPED CPED ಇಂಥವೆಲ್ಲ ಮಾಡ್ತಾರಲ್ಲ, BEd ಎಲ್ಲ ಅವ್ರಿಗೆ ಏನಾಗ್ತದೆ ಸಂಬಂಧಪಟ್ಟಿರ್ತದೆ. ಇವಾಗ ಡಯರ್ ಅವರ್ ಟೆನ್ನಿಸ್ ಪರೀಕ್ಷೆ. ಈ ಹೆಸರಲ್ಲೇ ಆ ಒಂದು ಗೇಮ್ಸ್ಗೆ ಸಂಬಂಧಪಟ್ಟಂಥ ಪರೀಕ್ಷೆಗಳಾಗಿರ್ತವೆ. ಇದು ಟೆನ್ನಿಸ್ಗೆ ಸಂಬಂಧಪಟ್ಟಿದೆ. ಡಯರ್ ಎಂಬುವರು ಏನು ಮಾಡ್ತಾರೆ ಈ ಒಂದು ಪರೀಕ್ಷೆಯನ್ನು ಕಂಡುಹಿಡಿತಾರೆ. ಟೆನ್ನಿಸ್ ಆಟಗಾರರಲ್ಲಿನ ಹೊಡೆತದ ಸಾಮರ್ಥ್ಯವನ್ನು ಕಂಡುಕೊಳ್ಬೇಕಾದ್ರೆ ಈ ಒಂದು ಪರೀಕ್ಷೆ ಅವರು ಏರ್ಪಡಿಸ್ತಾರೆ. ಈಗ ಹರ್ಮನ್ ಸಿಂಗ್ ರವರ ಹಾಕಿ ನಿಪುಣತೆಯ ಪರೀಕ್ಷೆ. ಇದು ಕೂಡ ಹಾಕಿಗೆ ಸಂಬಂಧಪಟ್ಟಂಥ ಒಂದು ಪರೀಕ್ಷೆ. ಭಾರತದ ಹರ್ಮನ್ಪ್ರೀತ್ ಸಿಂಗ್ ಅಂತ ಹೇಳ್ತೀವಲ್ಲ, ಅವರು ಏನು ಮಾಡ್ತಾರೆ ಈ ಪರೀಕ್ಷೆಯನ್ನು ರೂಪಿಸ್ತಾರೆ. ಡ್ರಿಬಲಿಂಗ್ ಹೊಡೆತ, ಗೋಲು ಹೊಡೆತ ನಿಪುಣತೆಗಳನ್ನು ಹೆಚ್ಚು ಬಳಸೋದರಿಂದ ನಿಪುಣತೆಗಳನ್ನು ಒಳಗೊಂಡಂತೆ 2 ಪರೀಕ್ಷೆಯಲ್ಲಿ ರೂಪಿಸ್ತಾರೆ. 2 ಪರೀಕ್ಷೆ ಅಂದರೆ ಡ್ರಿಬಲ್ ಮತ್ತು ಹೊಡೆತದ ಪರೀಕ್ಷೆ. ಡ್ರಿಬಲಿಂಗ್ ಹಾಗೂ ಹೊಡೆತದ ಸಾಮರ್ಥ್ಯವನ್ನು ಇಲ್ಲಿ ಕಂಡುಹಿಡಿಯಲಿಕ್ಕೆ ಈ ಒಂದು ಪರೀಕ್ಷೆಯನ್ನು ಅವರು ರೂಪಿಸ್ತಾರೆ. ಡ್ರಿಬಲ್ ಮತ್ತು ಗೋಲ್ ಹೊಡೆತದ ಪರೀಕ್ಷೆಯನ್ನು ಕಂಡುಹಿಡಬೇಕಾದ್ರೆ ಈ ಒಂದು ಪರೀಕ್ಷೆಯನ್ನು ರೂಪಿಸಿದ್ದಾರೆ. ಹೀಗೆ ದೈಹಿಕ ಅರ್ಹತೆಯ ಪರೀಕ್ಷೆಗಳು ಈ ರೀತಿ ಇದ್ದಾವೆ. ಮುಂದಿನ ತರಗತಿಯಲ್ಲಿ ಏನು ಮಾಡೋಣ ಅಂದರೆ ಮುಂದುವರೆದಂಥ ಒಂದು ಲೆಸನ್ ಕುರಿತು ಅಧ್ಯಯನವನ್ನು ಮಾಡೋಣ. ಇಲ್ಲಿಗೆ ಈ ಪರೀಕ್ಷೆಗಳು ಏನು ಮಾಡಿದ್ವಿ ನಾವು ತಿಳ್ಕೊಂಡಿವಿ. ಯಾರೆಲ್ಲ ದೈಹಿಕ ಶಿಕ್ಷಕರು ನೇಮಕಾತಿಗೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಿರೋ ಅವರು ಈ ಒಂದು ಎಲ್ಲ ತರಗತಿಗಳನ್ನು ವೀಕ್ಷಿಸಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.